ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗೆಳೆಯರೆ, ಸ್ಯಾಂಡಲ್ವುಡ್ನಲ್ಲಿ 2025ನೇ ಸಾಲಿನ ಯಾವ ಒಬ್ಬ ಸ್ಟಾರ್ ನಟನೆಯ ಒಂದು ಸಿನಿಮಾನೂ ರಿಲೀಸ್ ಆಗಿಲ್ಲ. ಆದರೆ ಏಕಾಏಕಿ ಈ ವರ್ಷದ ಕೊನೆಯ ತಿಂಗಳಲ್ಲೇ ದೊಡ್ಡ ದೊಡ್ಡ ಬಿಗ್ ಸ್ಟಾರ್ ನಟನೆಯ ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿವೆ. ಗೆಳೆಯರೆ, ಮೊದಲು ಯಾವ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಅಂದರೆ ಮಿಲನ್ ಪ್ರಕಾಶ್ ಅವರ ನಿರ್ದೇಶನದ ಸಿನಿಮಾ ಡೆವಿಲ್ ಸಿನಿಮಾ ಡಿಸೆಂಬರ್ 12ನೇ ತಾರೀಕು ಶುಕ್ರವಾರ ದಿನ ಬಿಡುಗಡೆಗೆ ಸಜ್ಜಾಗಿ ನಿಂತಿದೆ. ಗೆಳೆಯರೆ, ದುಃಖದ ಸಂಗತಿ ಏನೆಂದರೆ ದರ್ಶನ್ ಅವರು ಜೈಲಿನಲ್ಲಿ ಇರುವಾಗಲೇ ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ದರ್ಶನ್ ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಪ್ರಚಾರವನ್ನು ಅಬ್ಬರಿನಿಂದ ನಡೆಸುತ್ತಿದ್ದಾರೆ. ಡೆವಿಲ್ ಸಿನಿಮಾ ರಿಲೀಸ್ಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದ್ದು ಡೆವಿಲ್ ಸಿನಿಮಾವನ್ನು ಯಾವ ರೀತಿ ಕೈ ಹಿಡಿದು ಗೆಲ್ಲಿಸ್ತಾರೆ ಅನ್ನೋದನ್ನ ಬಹಳ ಮುಖ್ಯವಾದ ವಿಷಯ. ಗೆಳೆಯರೆ, ಸಾರಥಿ ಸಿನಿಮಾ ರಿಲೀಸ್ ಟೈಮ್ನಲ್ಲೂ ಕೂಡ ದರ್ಶನ್ ಅವರು ಜೈಲಿನಲ್ಲಿದ್ದರು. ಆದರೆ ಸಾರಥಿ ಸಿನಿಮಾ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿತು. ಗೆಳೆಯರೆ, ಆಶ್ಚರ್ಯದ ಸಂಗತಿ ಏನೆಂದರೆ ಸಾರಥಿ ಸಿನಿಮಾ ರಿಲೀಸ್ ಆಗಿ 3 ದಿನಕ್ಕೆ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಯಾಗಿ ಸಾರಥಿ ಸಿನಿಮಾ ಸಕ್ಸಸ್ ಮೀಟನ್ನು ತಮ್ಮ ಅಭಿಮಾನಿಗಳೊಂದಿಗೆ ಹಂಚಿಕೊಂಡರು. ಡೆವಿಲ್ ಸಿನಿಮಾ ನಂತರ ಬಿಗ್ ಸ್ಟಾರ್ ನಟನೆಯ ಇಬ್ಬರು ಹೀರೋಗಳ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗ್ತಾ ಇವೆ. ಕಿಚ್ಚ ಸುದೀಪ್ ಅವರ ನಟನೆಯ ಮಾರ್ಕ್ ಸಿನಿಮಾ, ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಜಬಿ ಶೆಟ್ಟಿ ನಟನೆಯ 45 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಗೆಳೆಯರೆ, ಎಲ್ಲ ಬಿಗ್ ಸ್ಟಾರ್ ನಟರ ಅಭಿಮಾನಿಗಳು ಹೇಗೆ ಚಾಲೆಂಜ್ ಆಗಿ ತಗೊಂತಾರೆ ಅನ್ನೋದೇ ಬಹಳ ಮುಖ್ಯ. ಇನ್ನಷ್ಟು ನ್ಯೂಸ್ ವರದಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ.